ಈ ಕೆರೆ ಅಂದನ ವರ್ಣನೆ ಮಾಡೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಅಬ್ಬಬ್ಬಾ, ಬಾತ್ಕೋಳಿಗಳ ಪ್ರೇಮ ನೋಡ್ರಿ. ನೋಡಿ ಈ ಮಕ್ಕಳ ಉಚ್ಚಾಟಗಳು ನೋಡಿ. ಅಲ್ಲಿಂದ ಬಿದ್ದರೆ ಸೀದಾ ಕೆರೆ ಒಳಗಡೆನೆ. ಅಯ್ಯೋ, ಅದೇನು ಡೆಡ್ ಬಾಡಿನಾ? ಅಣ್ತಮಾಸ್ ನಮಸ್ಕಾರ. ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆಲ್ಲ ಬೆಂಗಳೂರಿಗೆ ಫೇಮಸ್ ಆದಂತ ಕೊಮ್ಮಘಟ್ಟ ಕೆರೆ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಈ ಕೆರೆ ಇರೋದು ಕೊಮ್ಮಘಟ್ಟದಲ್ಲಿ. ಕೊಮ್ಮಘಟ್ಟ ಸುತ್ತಮುತ್ತ ಯಾರ್ಯಾರು ವಾಸವಾಗಿರ್ತಾರೆ ಅವರೆಲ್ಲ ಎದ್ದು ಇಲ್ಲಿಗೆ ವಾಕಿಂಗ್ ಬರ್ತಾರೆ. ಏನ್ ಈ ಕೆರೆ ಸುತ್ತ ಒಂದ್ ರೌಂಡ್ ಬಂದ್ರೆ ಟೋಟಲ್ 4 ಕಿಲೋಮೀಟರ್ ವಾಕ್ ಆಗುತ್ತೆ. ನೀವೆಲ್ಲ ಜಿಮ್ಮಲ್ಲಿ ಥ್ರೆಡ್ಮಿಲ್ ಅಲ್ಲಿ ಓಡೋ ಬದಲು ನೀವಿಲ್ಲಿ ಬಂದು ಒಂದ್ ರೌಂಡ್ ಓಡಿದ್ರೆ ಬಾಡಿಲಿರೋ ಚರ್ಬಿ ಎಲ್ಲ ಕರ್ಗೋಗ್ಬಿಡುತ್ತೆ. ಈ ಸಂಜೆಯ ತಂಪಾದ ವಾತಾವರಣದಲ್ಲಿ ನಾನು ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಈ ಕೆರೆನ ನೋಡಿದ್ರೆ ಒಳ್ಳೆ ರಂಗಂತಿಟ್ ನೋಡ್ದಂಗ ಅನ್ಸುತ್ತೆ. ಯಾಕೆ ನಂಗೆ ರಂಗಂತಿಟ್ ನೋಡ್ದಂಗ ಆಯ್ತು ಅಂತೀರಾ? ನೋಡಿ ಇವಾಗ ಮುಂದೆ ತೋರಿಸ್ತೀನಿ. ಕೆರೆ ಒಳಗಡೆ ಇಳಿದು ನಡ್ಕೊಂಡು ಹೋಗೋದಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಾಗೆ ಮೆಟ್ಲುಗಳನ್ನ ಇಳ್ಕೊಂಡು ಮುಂದೆ ನಡ್ಕೊಂಡು ಬಂದ್ರೆ ಕೆರೆ ನೀರು ನಮ್ ಕೈಗೆ ಸಿಗುತ್ತೆ. ಏನಿಲ್ಲೆಲ್ಲ ಮೊಸಳೆ ಗಿಸ್ಲೆ ಇರಲ್ಲ ಅನಿಸ್ತದೆ. ಗಾಂಡ್ ನಸೀಬೆ ತೋ ಕುದಾ ಕ್ಯಾ ಕರೆಗ ಅನ್ನಂಗೆ ನಸೀಬ್ ಸರಿ ಇಲ್ಲ ಅಂದ್ರೆ ಮೊಸಳೆನೂ ಬಡ್ದು ಬಾಯ್ಗಾಕತ್ತದೆ. ಏನು ಮಾಡಕ್ಕಾಗಲ್ಲ, ವಿಧಿ ಸಾರ್ ವಿಧಿ. ನೋಡಿ ನನ್ಗೆ ರಂಗಂತಿಟ್ ನೋಡ್ದಂಗಾಯ್ತು ಅಂತ ಅನ್ನಲ್ಲ. ಯಾಕಪ್ಪ ಅಂದ್ರೆ ಮಧ್ಯ ಒಂದು ಸಣ್ಣದಾದಂತ ದ್ವೀಪ ತರ ಕಾಣಿಸುತ್ತೆ. ಅದ್ರ ಮೇಲೆ ಅಕ್ಕಿ ಪಕ್ಷಿಗಳು ಓಡಾಡ್ತಾ ಇರ್ತವೆ. ಹಾಗಾಗಿ ನನ್ಗಿದು ರಂಗಂತಿಟ್ಟಿನ ಫೀಲ್ ಕೊಡ್ತು. ಒಟ್ನಲ್ಲಿ ಈ ಕೆರೆ ಅಂದಾನ ವರ್ಣನೆ ಮಾಡೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಕೆರೆ ಅಂದಾನ ನೋಡ್ಕೊಂಡು ಮೈ ಮರ್ತಿದ್ ನನ್ಗೆ ಸಡನ್ ಆಗಿ ಒಂದ್ ಶಾಕ್ ಆಯ್ತು. ಕೆಳಗಡೆ ಬಗ್ಗಿ ನೋಡ್ತೀನಿ, ಹಾವು ಕಾಣಿಸ್ಬಿಡೋದ. ಒಂದು ಕ್ಷಣ ನೋಡ್ತಿದ್ದಂಗೆ ಹೃದಯನೇ ಬಾಯಿಗೆ ಬಂದಂಗ ಆಗೋಯ್ತು. ಆಮೇಲೆ ಹತ್ರದಿಂದ ನೋಡ್ದಾಗ ಗೊತ್ತಾಯ್ತು ಅದು ಹಾವಲ್ಲ ಹಗ್ಗ ಅಂತ. ಯಾಕ್ ಬೇಕು ಸವಾಸ ಅಂತ ಅಲ್ಲಿಂದ ನಡ್ಕೊಂಡ್ ಮೇಲ್ ಬಂದು ನಡ್ಕೊಂಡು ಹೋಗುವಾಗ ಗೊತ್ತಾಯ್ತು ಇಂಥ ಚೆನ್ನಾಗಿರೋ ಕೆರೆಗೆ ಚರಂಡಿ ನೀರ್ ಬಿಟ್ಬಿಟ್ಟವ್ರೆ ಅಂತ. ಕೆರೆಗಳನ್ನ ಉಳಿಸಿ ಅಂತ ಬೋರ್ಡ್ ಹಾಕವ್ರೆ. ನೋಡಿದ್ರೆ ಅವರೇ ತಗೊಬಂದು ಚರಂಡಿ ನೀರ್ ಬಿಟ್ಬಿಟ್ಟವ್ರೆ. ಹಿಂಗ್ ಮಾಡಿದ್ರೆ ಇನ್ಯಾವ ಕೆರೆಗಳು ಉಳ್ಕತ್ತವೆ? ಅಟ್ಲೀಸ್ಟ್ ಆ ಚರಂಡಿ ನೀರ್ನ STP ಮಾಡಾದ್ರೂ ಬಿಟ್ಟಿಲ್ಲ. ಹಂಗೆ ಡೈರೆಕ್ಟ್ ಚರಂಡಿ ನೀರು ಕೆರೆ ಒಳಗಡೆ ಹರಿತಾನೆ ಇದೆ. ಈ ಕಲುಷಿತ ನೀರಲ್ಲಿ ಜಲಚರ ಪ್ರಾಣಿಗಳು ಎಲ್ಲಿ ಬದುಕ್ತವೆ? ಸತ್ ಶವ ಆಯ್ತವಷ್ಟೇ. ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನ ಹಾಕೋದ್ರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಿ. ಇಲ್ಲ ಅಂದ್ರೆ ನಮ್ಮ ಮಕ್ಳ ಕಾಲಕ್ಕೆ ಕೆರೆಗಳು ತೋರ್ಸಕ್ ಆಗಲ್ಲ. ಬರೀ ರಾಜ್ ಕಾಲುವೆಗಳನ್ನ ತೋರಿಸ್ಬೇಕಾಗುತ್ತೆ ಇವೇ ಕೆರೆಗಳು ಅಂತ. ನಾನ್ ಹಂಗೆ ನಡ್ಕೊಂಡ್ ಬರುವಾಗ ಅಲ್ಲೊಬ್ಬ ಹುಡ್ಗ ಮರ ಹತ್ ಕುಂತ್ಬಿಟ್ಟಿದ್ದ. ಯಾಕೋ ಮರ ಹತ್ತಿದ್ಯಾ ಅಂದೆ. ನೇರಳೆ ಹಣ್ಣು ಕೀಳಕ್ ಮರ ಹತ್ತವನಂತೆ. ಅಲ್ಲಿಂದ ಬಿದ್ರೆ ಸೀದಾ ಕೆರೆ ಒಳಗಡೆನೆ. ಇವಾಗಿನ ಕಾಲದ ಮಕ್ಳಿಗೆ ಯಾರು ಬುದ್ಧಿ ಹೇಳಕ್ ಆಗಲ್ಲ. ಅವ್ರ ಅಪ್ಪ ಅಮ್ಮನ ಮಾತನ್ನೇ ಕೇಳಲ್ಲ, ಇನ್ ನನ್ ಮಾತು ಕೇಳ್ತಾರ? ಹುಷಾರು ಅಂತ ಹೇಳಿ ಮುಂದೆ ಬಂದೆ. ಹಾಗೆ ಮುಂದೆ ಬಂದಾಗ ಇಲ್ಲೊಂದು ಬೋರ್ಡ್ ಹಾಕಿದ್ರು, ಕೆರೆಗಳಿಲ್ಲದ ಬೆಂಗಳೂರು ಹೂವಿಲ್ಲದ ಗಿಡದಂತೆ ಅಂತ ಹಾಕಿದ್ರು. ಬೆಂಗಳೂರಿನ ಅಂದ ಕಾಪಾಡಲು ಕೆರೆಗಳನ್ನು ರಕ್ಷಿಸಿ. ನೀವಿಂಗ್ ಬೋರ್ಡ್ ಹಾಕ್ಬಿಟ್ಟು ಸೀದಾ ಚರಂಡಿ ನೀರ್ ತಗೊಬಂದು ಕೆರೆ ಒಳಗಡೆ ಬಿಟ್ಬಿಟ್ರೆ ಕೆರೆಗಳನ್ನ ರಕ್ಷಿಸದಂಗೆನೆ. ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಅವನ್ ಯಾರೋ ಊರ್ಗೆಲ್ಲ ಬುದ್ಧಿ ಹೇಳಿ ಒಲೆಗ್ ಬಂದು ಉಚ್ಚೆ ಹುಯ್ತಿದ್ನಂತೆ. ಹಂಗಾಯ್ತು ಈ ಬೋರ್ಡ್ ಹಾಕಿರೋರ್ ಕತೆ. ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ಮತ್ತೊಂದು ಬೋರ್ಡ್ ಕಣ್ಣಿಗೆ ಬೀಳ್ತು. ಇಲ್ಲಿ ಅಕ್ಕಿಗಳು ಸಂತೋಷವಾಗಿವೆ, ಕೆರೆಗಳನ್ನು ಉಳಿಸಿ, ಬೆಂಗಳೂರಿನ ಜೀವ ವೈವಿಧ್ಯಕ್ಕೆ ನೆಲೆ ನೀಡಿ. ಬೋರ್ಡ್ಗಳು ಮಾತ್ರ ಹಾಕವ್ರೆ, ಯಾರೇನ್ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಹಾಗೆ ಇಲ್ಲೆಲ್ಲ ನೋಡಿದಾಗ ಡ್ರಿಂಕ್ಸ್ ಮಾಡಿ ಎಸ್ತಿರೋ ಬಾಟ್ಲುಗಳೆಲ್ಲ ಕಾಣಿಸ್ತು. ಒಂದಂತೂ ನಿಜ, ಮನುಷ್ಯ ತನ್ನ ಮನೆನ ಬಿಟ್ರೆ ಬೇರೆ ಯಾವ ಜಾಗನೂ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಕೆಲವೊಬ್ರು ಮನೆನೂ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ ಬಿಡಿ, ಅದ್ ಬೇರೆ ಪ್ರಶ್ನೆ. ನೋಡಿ ಮರದಲ್ಲಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ತರ ದೂರದಿಂದ ನೋಡಿ ಖುಷಿ ಪಡೋಣ ಅನ್ನಲ್ಲ ನಮ್ ಜನ. ಆ ಹೂ ಏನಾದ್ರೂ ಕೈಗೆ ಸಿಕ್ಕೋ ತರ ಇದ್ಬಿಟ್ಟಿದ್ರೆ ಕಿತ್ತಿ ಗುಡ್ಡೆ ಹಾಕ್ಬಿಟ್ಟಿರೋರು. ನೋಡಿ ನಾನು ಅವಾಗ್ಲೇ ಹೇಳಿದ್ನಲ್ಲ, ರಾಜ್ ಕಾಲುವೆನ ಡೈರೆಕ್ಟ್ ಕೆರೆಗೆನೆ ಜಾಯಿನ್ ಮಾಡವ್ರೆ. ಹಿಂಗಾದ್ರೆ ಈ ಕೆರೆ ಕತೆ ಗೋವಿಂದ ಅಷ್ಟೇ. ಹಾಗೆ ಇಲ್ಲಿ ಮುಂದೆ ಬಂದಾಗ ಲೊಕೇಶನ್ ಸೂಪರ್ ಆಗಿದೆ ಅಂತ ಬಾಯ್ಸು ರೀಲ್ಸ್ ಮಾಡ್ತಾ ನಿಂತಿದ್ರು. ನನ್ನ ನೋಡ್ತಿದ್ದಂಗೆ ನಾಚ್ಕೊಂಡು ರೀಲ್ಸ್ ಮಾಡೋದೇ ನಿಲ್ಸ್ಬಿಟ್ರು ಹುಡುಗರು. ಹಾಗೆ ಇಲ್ಲಿ ಮುಂದೆ ಬಂದಾಗ ಒಂದು ಪರ್ಪಲ್ ಕಲರ್ ಹೂ ಕಾಣಿಸ್ತು. ಇದ್ಯಾವ ಗಿಡ ಅಂತ ಗೊತ್ತಿಲ್ಲ, ಬಟ್ ಹೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ ಈ ಸೈಡ್ ನೋಡಿದ್ರೆ ಒಂದು ಮರದಲ್ಲಿ ಗೊಂಚಲು ಕಾಣಿಸ್ತಾ ಇತ್ತು. ಆ ಪ್ರಕೃತಿಯ ಸೌಂದರ್ಯನ ನೋಡಿ
ಬೇಲಿಲಿರೋ ಹೂವು, ಮರದಲ್ಲಿರೋ ಗೊಂಚಲು, ಸುತ್ತ ಹಚ್ಚ ಹಸಿರು, ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ಲಿ ಅಂತ ದೇವ್ರು ನಮ್ಗೆ ಸೃಷ್ಟಿ ಮಾಡಿದ್ರೆ ನಾವು ಎಲ್ಲಾನು ಒಂದ್ ಕಡೆಯಿಂದ ಸರ್ವನಾಶ ಮಾಡ್ತಾ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ಬಿದಿರು ಎಷ್ಟು ಸೊಂಪಾಗಿ ಬೆಳೆದಿದೆ. ನನ್ಗೊಂಥರ ಈ ಹಳ್ಳಿ ವಾತಾವರಣದಲ್ಲಿ ನಡ್ಕೊಂಡ್ ಬಂದಂಗಾಯ್ತು. ಇಲ್ಲಿ ಹಾಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಜಾಗನೂ ಕೂಡ ಮಾಡಿದ್ದಾರೆ, ಬೇಕಾದವ್ರಲ್ಲಿ ಮಾಡಬಹುದು. ಒಂದು ಮುಕ್ಕಾಲ್ ಕೆರೆ ರೌಂಡ್ ಹಾಕೊಂಡ್ ಬಂದಾಗ ಇಲ್ಲೊಂದು ಬ್ರಿಡ್ಜ್ ಇದೆ. ಇಲ್ಲಿ ನನ್ಗೊಂದು ಸಡನ್ ಆಗಿ ಶಾಕ್ ಆಗೋ ಅಂತ ದೃಶ್ಯ ಕಾಣಿಸ್ತು. ಅದೇನಪ್ಪ ಅಂದ್ರೆ, ಕೆರೆ ಕೋಡಿ ಬಿದ್ಮೇಲೆ ನೀರ್ ಹೋಗೋದಕ್ಕೆ ಜಾಗ ಇರುತ್ತಲ್ಲ, ಆ ಕಡೆ ನೋಡಿದ್ರೆ ಇದ್ಯಾವ್ದೋ ಡೆಡ್ ಬಾಡಿ ಸಿಗಾಕೊಂಡಿರೋ ತರ ಕಾಣಿಸ್ಬಿಡದ. ಆಮೇಲೆ ಕರೆಕ್ಟ್ ಆಗಿ ನೋಡಿದ್ರೆ ಯಾವನೋ ಕಸ ತಂದು ಎಸ್ತೋಗವನೆ, ಅದು ಚೀಲದಲ್ಲಿ ತುಂಬ ಎಸ್ತೋಗಿರೋದ್ರಿಂದ ಡೆಡ್ ಬಾಡಿ ತರ ಕಾಣಿಸ್ತಾ ಇದೆ. ನಾನು ಅಯ್ಯೋ ದೇವ ಅನ್ಕೊಂಡ್ ಮುಂದೆ ಬಂದೆ. ಹಾಗೆ ಮುಂದೆ ಬಂದಾಗ ಮತ್ತೊಂದು ಬೋರ್ಡ್ ಕಾಣಿಸ್ತು, ಕೆರೆ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಹರಡಿದರೆ ಕೆರೆಗಳು ಮಾತ್ರ ಹಾಳಾಗುವುದಿಲ್ಲ, ನೀರು ಕಲುಷಿತಗೊಳ್ಳುತ್ತದೆ ಹಾಗೂ ಜಲಚರ ಜೀವಕ್ಕೆ ಹಾನಿಯಾಗುತ್ತದೆ ಅಂತ ಹಾಕಿದ್ರು. ಹೌದು, ಕೆರೆ ಸುತ್ತ ಪ್ಲಾಸ್ಟಿಕ್ ಹಾಕೋದ್ರಿಂದ ಕೆರೆ ನೀರು ಕಲುಷಿತ ಆಗುತ್ತೆ. ಏನ್ ಚರಂಡಿ ನೀರ್ನ ಡೈರೆಕ್ಟ್ ಆಗಿ ಬಿಟ್ರೆ ಬಿಸ್ಲರಿ ವಾಟರ್ ಆಗುತ್ತಂತ. ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸ್ಲಿ. ಸದ್ಯ ಈ ಕೆರೆ ಇನ್ನ ಉಳ್ಕೊಂಡಿದೆ ಅನ್ನೋದೇ ಪುಣ್ಯ. ಕೆರೆನ ಕದ್ದು ಯಾರು ಸದ್ಯ ಲೇಔಟ್ ಮಾಡ್ಕೊಂಡಿಲ್ಲ, ಅದೇ ನಮ್ ಪುಣ್ಯ ಅನ್ಬಹುದು. ಬಾತ್ಕೋಳಿಗಳು ಹತ್ತಿರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವೆ ನೋಡಿ. ನೇಚರ್ ಲವರ್ಸ್ ಇಲ್ಲಿಗೆ ಬಂದ್ರೆ ಬಹಳಾನೇ ಇಷ್ಟಪಡ್ತೀರಾ ಈ ಜಾಗನ. ಇದನ್ನೆಲ್ಲ ಮಕ್ಳಿಗೆ ತೋರ್ಸಿದ್ರೆ ಬಹಳಾನೇ ಖುಷಿ ಪಡ್ತಾರೆ. ಮುಂದೆ ಒಂದ್ ಬೋರ್ಡ್ ಹಾಕಿದ್ರು, ಎಲ್ಲಿ ಕೆರೆಗಳಿರುವುದೋ ಅಲ್ಲಿರುವುದು ಪಕ್ಷಿಗಳು, ಜಲಚರಗಳು. ಈ ಬೋರ್ಡ್ ನ ಚೇಂಜ್ ಮಾಡಾಕ್ಬೇಕಾಗಿತ್ತು, ಎಲ್ಲಿ ಕೆರೆಗಳಿರುವುದೋ ಅಲ್ಲಿರುವುದು ಚರಂಡಿ ನೀರುಗಳು ಅಂತ. ಬಿಡಿ, ಈ ಜಲಚರ ಜೀವಗಳ ಬಗ್ಗೆ ಯಾರು ಕೇರ್ ಮಾಡಲ್ಲ, ಬರೀ ಬೋರ್ಡ್ಗಳಲ್ಲಿ ಅಷ್ಟೇ ಅವ್ರ ಪ್ರೇಮ. ನಾನು ಈ ಕೊಮ್ಮಘಟ್ಟ ಕೆರೆನ ಒಂದು ರೌಂಡ್ ಹಾಕಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ನನ್ನ ವಾಕ್ನ ಮುಗಿಸಿ ಹೊರಗಡೆ ಬಂದೆ. ನಮ್ ಮುಂದಿನ ಜನರೇಷನ್ಗೆ ಇಂಥ ಕೆರೆಗಳನ್ನ ಉಳಿಸ್ಕೊಳ್ಳೋಣ, ಕಸದ ಬುಟ್ಟಿಯಲ್ಲೇ ಹಾಕೋಣ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.